ಕಷ್ಟಪಟ್ಟು ಕೆಲಸ ಮಾಡೋರಿಗೆ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಅಂತ ಎಲ್ಲರಲ್ಲೂ ನಾನು ಮನವಿ ಮಾಡ್ತಾಯಿದ್ದೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಜೈ ಶ್ರೀರಾಮ್, ಎಲ್ರಿಗೂ ಒಳ್ಳೆಯದಾಗಲಿ. ನಾಗರಾಜನೇ ಬಾರೋ ಬಂಗಾರಿ. ಜೈ ಶ್ರೀರಾಮ್. ಏನು ಮುದ್ದಾಗ ಅವ್ನು ನೋಡು, ಮಲ್ಕೊಂಡವನು ಆರಾಮಾಗಿ. ಅಪ್ಪ ಬಾರೋ ಬಂಗಾರಿ ಬಾರೋ. ರೆಡಿ ಆದ ಬಾಸ್. ನಡಿ. ಜೈ ಶ್ರೀರಾಮ್. ಅಲ್ಲಿ ಜಾಗ ನೋಡ ಮುಂದೆ ಲೈ. ನಡಿ 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 ನಡಿ. ನಡಿಯಮ್ಮ ನಡಿ. ಜೈ ಶ್ರೀರಾಮ್. ಹಂಗೆ ಮುಂದೆ ಹೋಗು, ಹತ್ರ ಹೋಗ. ಹಂಗೆ ಜಯ ಆಂಜನೇಯ. ಹಂಗೆ 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 ಹತ್ರ ಹೋಗ್ಬೇಕು. ಹಂಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಲ್ಲಲ್ಲ ಬಂಗಾರ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಒಬ್ಬ ಮೂಲ BJP ಕಾರ್ಯಕರ್ತ. ಸುಮಾರು 21 ವರ್ಷದಿಂದ ನಮ್ಮ BJP ಪಕ್ಷದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಸಂಘಟನೆಗಳಲ್ಲಿ ಭಾಗಿಯಾಗ್ತಾ ಬರ್ತಿದ್ದೀನಿ. ಈಗ ಕೆಲವು ವರ್ಷಗಳಿಂದ ನಾನು ನಮ್ಮ BJP ಪಕ್ಷದ ಕೆಲವು ಸಂಘಟನೆಗಳಲ್ಲಿ ಭಾಗಿಯಾಗ್ತಾ ಇಲ್ಲ. ಕಾರಣ ಇಷ್ಟೇ, ಅರ್ಥ ಮಾಡ್ಕೊಳ್ಳಿ. ನಮ್ಮ BJP ಪಕ್ಷದಲ್ಲಿ ಏನೇ ಸ್ಥಳೀಯ ಸಂಘಟನೆಗಳದ್ದು ಮೀಟಿಂಗ್ ಇರ್ಬೋದು, ತಿರ್ಗಾ ಮತ್ತೊಂದಿರ್ಬೋದು, ಇದ್ರ ಬಗ್ಗೆ ಯಾವುದೂ ನನಗೆ ಮಾಹಿತಿ ಬರ್ತಾಯಿಲ್ಲ. ಇದಕ್ಕೆ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನು ಯಾವಾಗ ಚುನಾವಣೆಗೆ ಆಕಾಂಕ್ಷಿ ಅಂತ ಆದ್ನೋ ಆವಾಗ ಇನ್ನೆಲ್ಲಿ ರವಿಗೆ ಟಿಕೆಟ್ ಕೊಟ್ಬಿಡ್ತಾರೋ, ಇನ್ನೆಲ್ಲಿ ರವಿಗೆ ಅವಕಾಶ ಕೊಟ್ಬಿಡ್ತಾರೋ ಅಂತ ಕೆಲವ್ರು ಯಾರೂ ನಾನು ಯಾವ ಮೀಟಿಂಗಿಗೂ ಯಾವ BJPಯ ಸಂಘಟನೆಗಳಿಗೂ ನನ್ನ ಕರೀತಲ್ಲ. ಆದರೂ ನಾನೊಬ್ಬ ಮೂಲ BJP ಕಾರ್ಯಕರ್ತ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆ ಅಂದರೆ 21 ವರ್ಷದಿಂದ BJPಲಿ ಕೆಲಸ ಕಾರ್ಯಗಳು ಮಾಡ್ತಾ ಬರ್ತಿರೋನು. ಜೊತೆಗೆ 21 ವರ್ಷದಿಂದ ಸಾವಿರಾರು ಸಮಾಜಮುಖಿ ಕೆಲಸಗಳು ಮಾಡ್ತಾ, ಸಾವಿರಾರು ಜನಜಾಗೃತಿ ಕಾರ್ಯಕ್ರಮಗಳು ಮಾಡ್ತಾ, 23,000ಕ್ಕಿಂತ ಹೆಚ್ಚು ಎಲ್ಲ ಬಗೆಯ ಹಾವುಗಳನ್ನ ಉಚಿತವಾಗಿ ಹಗಲು ರಾತ್ರಿ ಎಂದೇ ರಕ್ಷಣೆ ಮಾಡಿ ಕಾಡಿಗೆ ಬಿಡುವಂಥ ಕೆಲಸ ಮಾಡ್ತಾ ಬರ್ತಿದ್ದೀನಿ. ಬೀದಿ ಬದಿಯಲ್ಲಿರೋ ಎಲ್ಲ ಥರ ಪ್ರಾಣಿಗಳು, ದನ ಕರು ಎಮ್ಮೆ ಹಸುಗಳು ಏನಾದರೂ ಆಕ್ಸಿಡೆಂಟ್ ಆಗಿದ್ರೆ ಅದನ್ನೆಲ್ಲ ಹುಷಾರು ಮಾಡಿ ಅದನ್ನು ತಿರ್ಗಾ ಮತ್ತೆ ಅದೇ ಸ್ಥಳಕ್ಕೆ ಬಿಡೋಂಥ ಕೆಲಸ ಮಾಡ್ತಾಯಿದ್ದೀನಿ. ಕೈಲಾದಷ್ಟು ಸಹಾಯ ಕೂಡ ಮಾಡ್ತಾ ಬರ್ತಿದ್ದೀನಿ. ನಾನು ಒಬ್ಬ ಮೂಲ BJP ಕಾರ್ಯಕರ್ತ, ಸಮಾಜ ಸೇವಕ ಹಾಗೂ ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ. ಹಾಗಾಗಿ ಮುಂದೆ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ನಾನು ಆಕಾಂಕ್ಷಿಯಾಗಿದ್ದೀನಿ. ನಮ್ಮ BJP ಪಕ್ಷದ ಹಿರಿಯ ಮುಖಂಡರು ನಮ್ಮ ಕೆಲಸಗಳನ್ನೆಲ್ಲ ಗುರುತಿಸಿ ಅವಕಾಶ ಮಾಡಿಕೊಡ್ತಾರೆ ಅಂತ ಬಲವಾದ ನಂಬಿಕೆ ಇಟ್ಕೊಂಡಿದ್ದೀನಿ. ಇವರೆಲ್ಲ ಕೆಲವರೆಲ್ಲರೂ ನಾನು ಇನ್ನೂ ಸ್ವಲ್ಪ ಕೆಲವರು ಲೀಡರ್ಸ್ ಹತ್ರ ಎಲ್ಲ ಮಾತಾಡಿದೆ. ಅವರು ಕೆಲವರು ಹೇಳಿದ್ರು, ಹಿಂಗೆ ನೀವು BJP ಪ್ರೆಸ್ ಮೀಟಿಂಗಲ್ಲಿ ತಿರ್ಗಾ ಇನ್ನೊಂದು ಯಾವ್ದಾದ್ರು ಸಂಘಟನೆಗಳ ಬಗ್ಗೆ ಮಾತಾಡ್ತಾ ತಿರ್ಗಾ ಪಕ್ಷದ ಬಗ್ಗೆ ನಾವು ಪಕ್ಷನ ಯಾವ ರೀತಿ ಬೆಳವಣಿಗೆ ಮಾಡಬೇಕು ಆ ರೀತಿ ಮೀಟಿಂಗ್ಗಳೆಲ್ಲ ನೀವು ಕಾಣಿಸ್ತಾ ಇಲ್ಲ ಅಂತ ಕೇಳಿದ್ರು ಅವರು. ನಾನು ಈ ರೀತಿ ಆಕಾಂಕ್ಷಿ ಅಂತ ಹೇಳಿದಾಗ ಅವ್ರಿಗೆ ನಾನು ಕೈ ಜೋಡಿಸಿ ನಾನು ಹೇಳ್ತಾ ಇದ್ದೀನಿ, ನೋಡಿ ಸರ್, ನಮಗೆ ಯಾವುದೇ ರೀತಿ ಮಾಹಿತಿ ಸಿಗ್ತಾ ಇಲ್ಲ. ಯಾವಾಗ ನಾನು ಆಕಾಂಕ್ಷಿ ಅಂತ ಆದ್ನೋ ಆವಾಗಲಿಂದ ಇಲ್ಲಿವರೆಗೂ ನನಗೆ ಯಾರು ಮಾಹಿತಿ ಕೊಡ್ತಾಯಿಲ್ಲ. ಆದರೂ ನಾನು ಬೆಳಗ್ಗೆಯಿಂದ 24x7 ನಾನು ಎಲ್ಲೆಲ್ಲಿ ರಕ್ಷಣೆ ಮಾಡೋಕ್ಕೆ ಹೋದ್ರೂ ಯಾರ ಹತ್ರ ಜನಸಂಪರ್ಕ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸುಮಾರು ಮಧ್ಯರಾತ್ರಿ ಕೂಡ ನಾನು ಹೋಗಿ ಆದಷ್ಟು ಹಾವುಗಳನ್ನ ರಕ್ಷಣೆ ಮಾಡ್ತಾ ಬರ್ತಿದ್ದೀನಿ. ಸಾವಿರಾರು ಜನಸಂಪರ್ಕ ಇಟ್ಕೊಂಡಿದ್ದೀನಿ, ಸಾವಿರಾರು ಜನನ ಮಾತಾಡಿಸ್ತೀನಿ. ಅವ್ರ ಹತ್ರ ಎಲ್ಲದನ್ನು ನಾನು ಮಾತಾಡೋದು ನಮ್ಮ BJP ಸರ್ಕಾರ ಮೋದಿಜಿಯವ್ರು ಮಾಡ್ತಾರೆ ಕೆಲಸದ ಬಗ್ಗೆ ಹೇಳ್ತೀನಿ. ತಿರ್ಗಾ ನಮ್ಮ ದೇಶ ಯಾವ ರೀತಿ ಬೆಳವಣಿಗೆಲಿದೆ ಅಂತ ಹೇಳ್ತಾ ಇರ್ತೀನಿ. ಆಲ್ಮೋಸ್ಟ್ ನಾನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್ ಮೋದಿಜಿಯವ್ರು ಮಾಡೋ ಕೆಲಸಗಳ ಬಗ್ಗೆ ಆದಷ್ಟು ನಾನು ಶೇರ್ ಮಾಡ್ತಾ ಬರ್ತಿದ್ದೀನಿ. ನಾನು ಸೋಷಲ್ ಮೀಡಿಯಲ್ಲೂ BJP ಪಕ್ಷದ ಬಗ್ಗೆ ನಾನು ಸಂಘಟನೆಗಳು ಮಾಡ್ತಾ ಪಕ್ಷದ ಬಗ್ಗೆ, ಪಕ್ಷ ಮಾಡ್ತಾ ಇರೋ ಕಾರ್ಯವೈಖರಿ ಎಲ್ಲ ಕೆಲಸಗಳನ್ನ ಹೇಳ್ತಾ ಬರ್ತಿದ್ದೀನಿ. ಜೊತೆಗೆ ನಿಜವಾಗ್ಲೂ ಒಂದು ಅದೃಷ್ಟ ಅಂದ್ಕೊಳ್ತೀನಿ, ನಮ್ಮ ವಿಜೇಂದ್ರ ಯಡಿಯೂರಪ್ಪರವರು ನಮಗೆ ರಾಜ್ಯಾಧ್ಯಕ್ಷರಾಗಿ ಬಂದಿರೋದು. ಎಲೆಮರೆಕಾಯಿ ಇರೋ ಅಂಥವ್ರ ಎಷ್ಟೋ ಜನನ ಹುಡುಕಿ ಕರೆದು ಅಂಥವ್ರನ್ನೆಲ್ಲ ಗುರುತಿಸ್ತಾ ಇದ್ದಾರೆ. ನಮ್ಮ ಮೋದಿಜಿಯವರು ಕೂಡ ಎಷ್ಟೋ ಎಲೆಮರೆಕಾಯಂಗಿರೋರ್ನೆಲ್ಲ ಗುರುತಿಸಿ ಅವಕಾಶ ಕೊಟ್ಟು ಪ್ರೋತ್ಸಾಹ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನನಗೂ ಒಂದು ಅವಕಾಶ ಮಾಡಿಕೊಡ್ತೇನೆ ಅಂತ ನಾನು ಕಾಯ್ತಾ ಇದ್ದೀನಿ. ನೋಡಿ, ನಾನು ಒಬ್ಬ ಮೂಲ BJP ಕಾರ್ಯಕರ್ತ, ಕಷ್ಟಪಟ್ಟು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ಯಶವಂತಪುರ ವಿಧಾನಸಭಾ ಕ್ಷೇತ್ರ, ನಮ್ಮ MG ಪುರ ವಾರ್ಡ್ಗೆ ನಾನು ಆಕಾಂಕ್ಷಿಯಾಗಿದ್ದೀನಿ. ದಯವಿಟ್ಟು ನಾವು ಮಾಡ್ತಾರೆ ಎಲ್ಲ ಕೆಲಸಗಳನ್ನ ಗುರುತಿಸಿ ನಮಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ. ಕಷ್ಟಪಟ್ಟು ಕೆಲಸ ಮಾಡೋರಿಗೆ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಅಂತ ಎಲ್ಲರಲ್ಲೂ ನಾನು ಮನವಿ ಮಾಡ್ತಾಯಿದ್ದೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಜೈ ಶ್ರೀರಾಮ್, ಎಲ್ರಿಗೂ ಒಳ್ಳೆಯದಾಗಲಿ.